ಇನ್ನು ರಾಜ್ಯ ರಾಜಕೀಯದಲ್ಲಿ ಈ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥದ್ದು. ಅದಾದ ನಂತರ ಈಗ DCM DKC ಪರ ಯಾರೂ ಮಾತಾಡ್ತಾ ಇಲ್ಲ, ಶಾಸಕರು ಸಚಿವರು. ಅದಕ್ಕೆ ನಿನ್ನೆ ನನಗೆ ಯಾರ ಬೆಂಬಲನೂ ಬೇಡ ಅಂತ ಅಂದ್ಬಿಟ್ಟು DK ಶಿವಕುಮಾರ್ ಶೃಂಗೇರಿನಲ್ಲಿ ಮಾತನಾಡಿದರು. ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸುವಂತಹ ಕೈಗಳು ಜಾಸ್ತಿ ಆಗ್ತಾ ಇವೆ, ಮತ್ತೊಂದು ಕಡೆ DK ಶಿವಕುಮಾರ್ ಪರ ಯಾರೂ ಮಾತಾಡ್ತಾ ಇಲ್ಲ, ಅವರ ಆತ್ಮೀಯ ಶಾಸಕರು ಮತ್ತು ಸಚಿವರು. DKಶಿಯಿಂದ ಇದ್ದಕ್ಕಿದ್ದಂತೆ ಶಸ್ತ್ರತ್ಯಾಗದ ಮಾತಿನ ಅಸಲಿಯತ್ತೇನು ಅಂತ ಏಕಾಂಗಿ ಹೋರಾಟ ಮಾಡ್ತಾರ, ಪವರ್ ಶೇರ್ ದಿಕ್ಕು ಬದಲಿಸುವ ತಂತ್ರನ ಗೊತ್ತಿಲ್ಲ. DKಶಿ ಮಾತ್ರ ಹೈಕಮಾಂಡ್ ಜಪ ಮಾಡ್ತಾ ಇದ್ದಾರೆ. ಹೊಸ ಆಟವನ್ನು ಶುರು ಮಾಡೋ ಲೆಕ್ಕಾಚಾರ. ಸಿದ್ದು ಆಪ್ತರಿಗೆ ಒಳಗೊಳಗೆ ಈಗ ಕಾಟ. ಸಿದ್ದರಾಮಯ್ಯ ಪರ ಮಾತ್ರ ಮಾತಾಡ್ತಾ ಇದ್ದಾರೆ, ಬಟ್ DK ಶಿವಕುಮಾರ್ ಕಡೆ ಸೈಲೆಂಟ್ ಆಗಿರುವಂತಹ ಹಿನ್ನೆಲೆ ಏನು? ಅವ್ರಿಗೂ ಬೆಂಬಲಿಗರಿದ್ದಾರೆ, ಅವರು ಬೆಂಬಲಿಗ ಸಚಿವರು ಇದ್ದಾರೆ, ಶಾಸಕರು ಇದ್ದಾರೆ, ಬಟ್ ಅವ್ರು ಯಾರೂ ಮಾತಾಡ್ತಾ ಇಲ್ಲ. ಈ ಹಿಂದೆ ಎಲ್ಲ ಶಿವಗಂಗಾ ಬಸವರಾಜು ಅವರು ಇವರೆಲ್ಲ ಸುಮಾರು ಜನ ಎಲ್ಲ DK ಶಿವಕುಮಾರ್ ಪರ ಮಾತನಾಡ್ತಿದ್ರು, ಕುಣಿಗಲ್ ರಂಗನಾಥ್ ಅವರೆಲ್ಲ. ಬಟ್ ಈಗ ಯಾರೂ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಏನಿದರ ಅಸಲಿಯತ್ತು? ನಿನ್ನೆ DK ಶಿವಕುಮಾರ್ ಒಂದು ರೀತಿ ಶಸ್ತ್ರತ್ಯಾಗದ ಮಾತಾಡ್ಬಿಟ್ರು, ಕರ್ಮಣ್ಯೇ ವಾಧಿಕಾರಸ್ಯ ಅಂತೆಲ್ಲ ಹೇಳ್ಬಿಟ್ರು. ಏನದರ ಅರ್ಥ ಅಂತ ಹಾಗಾದ್ರೆ? ಸೋಲೊಪ್ಪಿಕೊಂಡ್ರ ಅಂತ ಕೇಳಿದ್ರೆ ಇಲ್ಲ ಅನ್ನುವಂತಹ ಮಾತು. ಹಾಗಾದ್ರೆ ಈ ಸ್ಟ್ರಾಟಜಿಯ ಹಿಂದೆ ಇರೋದು ಏನು ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸು. ಶಾಸಕರು ಯಾವ ನಾಯಕರು ನನ್ನ ಬಗ್ಗೆ ಕೂಗೋದು ಬೇಡ ಅಂತ ಚೆಕ್ಮೇಟ್ ಏನೋ ಇಟ್ರು, ಈ ಮೂಲಕ ಹೈಕಮಾಂಡ್ ಎದುರು ನಿಷ್ಠ ನಾನು, ಹೈಕಮಾಂಡ್ನ ವಿಧೇಯ ವಿದ್ಯಾರ್ಥಿ ನಾನು ಅಂತ ಬಿಂಬಿಸಿಕೊಳ್ಳುವಂತಹ ಯತ್ನ ಆಗ್ತಾ ಇದೆಯಾ? ಆಕ್ಷನ್ಗೆ ರಿಯಾಕ್ಷನ್ ಕಡಿಮೆ ಮಾಡಿ ಮೈ ಮೇಲೆ ಎಳೆದುಕೊಳ್ಳದ ಜಾಣತನದ ಪ್ರದರ್ಶನ ಹಾಗಾದ್ರೆ ಆಗ್ತಾ ಇದೆಯಾ? ಯಾರಾದರೂ ಒಬ್ರು ಆರೋಪ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಹೇಳ್ಕೊಂಡು ಬರ್ತಿದ್ದಾರೆ ಅಂದಾಗ ಅದಕ್ಕೆ ನಾವು ತಿರುಗೇಟು ಕೊಡೋದಕ್ಕಿಂತ ಇಗ್ನೋರ್ ಮಾಡಿದ್ರೆ ಅದರಿಂದ ಚಡಪಡಿಕೆ ಯಾರು ಆರೋಪ ಮಾಡ್ತಿದ್ರು ಅವರಿಗಾಗತ್ತೆ ಅಂತ ಸ್ಟ್ರಾಟಜಿನ ಇದು? DKಶಿ ಪರ ಯಾರೂ ಇಲ್ಲ ಎಂಬ ಮುಜುಗರದಿಂದ ಹೊರಬಂದು ವಿರೋಧಿಗಳಿಗೆ ಇಂಥದ್ದೊಂದು ಟಕ್ಕರನ್ನ DK ಶಿವಕುಮಾರ್ ಗೇಮ್ ಚೇಂಜ್ ಪಾಲಿಟಿಕ್ಸ್ ಮುಖಾಂತರ ಕೊಡ್ತಾ ಇದ್ದಾರಾ? ಮತ್ತೆ ಹೈಕಮಾಂಡ್ ಮೇಲೆ ಅತೀವವಾಗಿ ನಂಬಿಕೆ ಇದೆಯಾ ಅನ್ನೋದು ಪ್ರಶ್ನೆ. ಏನಿಲ್ಲ, ನನಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವ ರಾಜಕಾರಣ ತಿರುವು ಅವಶ್ಯಕತೆ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಜನ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಮುಂದುವರಿಸ್ತೀವಿ. ಎಲ್ಲರ ಮಾತು ಗೌನ. ಪಕ್ಷ ಏನು ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿಗಳು ಹೋಗುವಂಥ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಅರ್ಥ ಆಯ್ತಾ? ಕರ್ಮಣ್ಯೇ ವಾಧಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾನೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಹೈಕಮಾಂಡ್ ಮೇಲಿನ ಅತೀವ ನಂಬಿಕೆ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕಾರಣ ಆಯ್ತಾ ಅನ್ನೋದು ಪ್ರಶ್ನೆ ಆಗತ್ತೆ. ತಿಹಾರ್ ಜೈಲಿಗೆ ಎಲ್ಲೊಂದ್ ಕಡೆ ಅವರಿಗೋಸ್ಕರನೇ ಹೋಗಿದ್ದು, ಸೊ ಅನುಕಂಪ ನನ್ನ ಕುರ್ಚಿಯ ಸನಿಹಕ್ಕೆ ತಂದು ನಿಲ್ಲಿಸುತ್ತೆ ಅನ್ನುವಂತಹ ಅತೀವ ನಂಬಿಕೆ ಯಾರು ಕೂಗೋದು ಬೇಕಾಗಿಲ್ಲ ಅನ್ನೋ ಮಾತನಾಡಿಸ್ತಾ ಅನ್ನೋದು ಕುತೂಹಲ. ಮಮತಾ, ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಬಜೆಟ್ ನಂತರ ಆ ಒಂದು ನಿರ್ಧಾರ ಆಗುತ್ತೆ ಅನ್ನುವಂತಹ DKಶಿ ಬಣದ ಕೆಲವರು ಮಾತಾಡ್ತಾ ಇದ್ದಾರೆ. ಅದಕ್ಕೂ ಮುನ್ನ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು, ವಿದ್ಯಮಾನಗಳು ನಡೀತಾ ಇರುವಂಥದ್ದು, ಜೊತೆಗೆ ರಾಜಕೀಯ ಮೇಲಾಟದ ಮಾತುಗಳು ಕೂಡ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ದಲಿತ ಸಚಿವರು, ಶಾಸಕರು ಹಾಗೆ OBC ಸಚಿವರೆಲ್ಲರೂ ಕೂಡ ಡಿನ್ನರ್ ಪಾರ್ಟಿಗೆ ಸೇರಿದ್ರು. ಅನಂತರ ಪರಮೇಶ್ವರ್ ಅವರ ನಿವಾಸದಲ್ಲಿ ಸೇರಬೇಕಾಗಿತ್ತು, ಅದು ಕೂಡ ಮುಂದೂಡಿಕೆ ಆಯಿತು. ಅನಂತರ ವಿದ್ಯಮಾನಗಳು ಸ್ವಲ್ಪ ಜಾಸ್ತಿ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ನಿನ್ನೆ DKಶಿ ಅವರ ಮಾತುಗಳು ಏನೋ ಸೂಚಿಸ್ತಾ ಇದ್ದಾವೆ, ಮುಂದಿನ ವಿದ್ಯಮಾನಗಳಿಗೆ ಏನೋ ಒಂದು ಸುಳಿವು ಕೊಡ್ತಾ ಇದ್ದಾವೆ ಅನ್ನುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ನನ್ನ ಪರ ಯಾರೂ ಕೂಡ ಮಾತಾಡೋದು ಬೇಡ, ಯಾರೂ ಕೂಡ ನನ್ನ ಪರ ಕೂಗಾಡೋದು ಬೇಡ, ನಾನುಂಟು, ಪಕ್ಷ ಉಂಟು, ಹೈಕಮಾಂಡ್ ಉಂಟು ಅನ್ನುವಂತಹ ಮಾತನಾಡಿದ್ದಾರೆ. ಇದು ವೈರಾಗ್ಯದ ಮಾತ ಅಥವಾ ಮುಂದಿನ ವಿದ್ಯಮಾನಗಳಿಗೆ ಸುಳಿವು ಕೊಡುವಂತಹ ಮಾತುಗಳ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು. ನಾಳೆ ಶಾಸಕಾಂಗ ಪಕ್ಷ ಸಭೆ ಇದೆ, ನಿನ್ನೆ ಈ ತರ ಮಾತನಾಡಿದ್ದಾರೆ. ಸೊ ಏನಾಗುತ್ತೆ ಅನ್ನುವಂತಹ ಬಹಳ ಕುತೂಹಲ ಮನೆ ಮಾಡಿರುವಂಥದ್ದು.
ಕೆ ಶಿವಕುಮಾರ್ ಅವರು ಯಾರು ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ನಿಷ್ಠ ನಾಯಕರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬರು, ಹೈಕಮಾಂಡ್ಗೆ ನಿಷ್ಠರಾಗಿರೋರಲ್ಲಿ. ಇದುವರೆಗೆ ಹೈಕಮಾಂಡ್ ಹೇಳಿದಂತ ಎಲ್ಲ ಮಾತುಗಳನ್ನು ಕೂಡ ಕೇಳ್ಕೊಂಡ್ ಬಂದಿದ್ದಾರೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಪವರ್ ಶೇರಿಂಗ್ ಬಗ್ಗೆ ಅನ್ನುವಂತಹ ಮಾತನಾಡಿ ಒಂದು ರೀತಿಯಲ್ಲಿ ಸ್ಫೋಟಕ ಮಾತನ್ನು ಹೇಳಿದ್ರು. ಕಾಂಗ್ರೆಸ್ ವಲಯದಲ್ಲಿ ಅದು ಕೂಡ ಸಂಚಲನ ಹುಟ್ಟಿಸಿತ್ತು. ಈಗ ಪವರ್ ಶೇರ್ ಮಾತುಗೆ ಮುಂಚೆನೆ ಈ ತರ ವಿದ್ಯಮಾನಗಳಾಗ್ತಾ ಇರುವಂತದ್ದು, ಡಿ ಕೆ ಶಿ ಮಾತಾಡ್ತಾ ಇರುವಂತದ್ದು, ಎಲ್ಲ ಒಂದ್ ಕಡೆ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಒಂದು ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದನ್ನ ಅವರು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಬಣದವರಿಗೆ ಸೂಚ್ಯವಾಗಿ ಹೇಳ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಒಟ್ಟಾರೆಯಾಗಿ ಯಾವ ರೀತಿ ಡಿನ್ನರ್ ಪಾಲಿಟಿಕ್ಸ್ ಚರ್ಚೆ ಆಗ್ತಿದಾವೋ, ಈಗ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಅದೇ ರೀತಿ ಚರ್ಚೆ ಆಗ್ತಾ ಇದೆ ಅಂತ.